ಹರಿ ಓಂ ವೀಕ್ಷಕರೇ, ನಮಸ್ತೆ. ಈ ಸಂಚಿಕೆಯಲ್ಲಿ ನಾವು ಆಂಜನೇಯ ಶ್ಲೋಕದ ಅರ್ಥವನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಧರ್ಮೋ ರಕ್ಷಿತ ವಾಟ್ಸಪ್ ಚಾನಲ್ ಫಾಲೋ ಅಪ್ ಮಾಡೋಣ ಹಾಗೂ ಜ್ಞಾನಗಾನ ಸಿರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋಣ. ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ವೀರ ಪ್ರಚೋದಯಾತ್. ಅರ್ಥ: ನಾವು ಅಂಜನಿ ಪುತ್ರ ಹನುಮಂತನನ್ನು ಅರಿತಿದ್ದೇವೆ, ವಾಯುಪುತ್ರ ಮಾರುತಿಯ ಧ್ಯಾನವನ್ನು ಮಾಡುತ್ತೇವೆ. ಆ ಮಹಾನ್ ರಾಮಭಕ್ತನು ನಮ್ಮ ಬುದ್ಧಿಗೆ ಸತ್ಪ್ರೇರಣೆಯನ್ನು ನೀಡಲಿ ಎಂದು ಬೇಡುತ್ತೇವೆ. ಹನುಮ ನಮಗೆ ಬಲವನ್ನು ನೀಡಲಿ, ರಾಮ ನಮ್ಮನ್ನು ಅನವರತ ಕಾಪಾಡಲಿ. ಸಪ್ತ ಚಿರಂಜೀವಿಗಳು: ಅಶ್ವತ್ಥಾಮ ಬಲಿರ್ವ್ಯಾಸಃ, ಹನುಮಾಂಶ್ಚ ವಿಭೀಷಣಃ, ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ. ಅರ್ಥ: ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮ, ಭಕ್ತ ಪ್ರಹ್ಲಾದನ ಮಗನಾದ ವಿರೋಚನನ ಮಗ ಬಲಿಚಕ್ರವರ್ತಿ, ಪರಾಶರರ ಮಗನಾದ ವೇದವ್ಯಾಸರು, ವಾಯುದೇವನ ಮಗನಾದ ಹನುಮಂತ, ವಿಶ್ರವಸುವಿನ ಮಗನಾದ ವಿಭೀಷಣ, ಶರಧ್ವನನ ಮಗನಾದ ಕೃಪಾಚಾರ್ಯರು, ಜಮದಗ್ನಿಯ ಮಗನಾದ ಪರಶುರಾಮರು. ಈಗ ಹನುಮಸ್ತುತಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಇದರ ಅರ್ಥ: ವಾಯುವಿನ ವೇಗಕ್ಕೆ ಸಮನಾಗಿರುವವನು, ಚುರುಕು ಬುದ್ಧಿಯನ್ನು ಹೊಂದಿದ್ದವನು, ಇಂದ್ರಿಯ ನಿಗ್ರಹಿಯು, ಅಪ್ರತಿಮ ಧೀಮಂತನು, ಬುದ್ಧಿವಂತರಲ್ಲಿ ಶ್ರೇಷ್ಠನು, ವಾಯುನಂದನನು, ವಾನರಗ್ರೇಸರನು ಆಗಿರುವ ಶ್ರೀರಾಮನ ದೂತನಾದ ಹನುಮನಿಗೆ ನಾನು ಶರಣಾಗಿರುವೆನು. ಪರಮಯೋಗಿಯಾದ ಆಂಜನೇಯನಿಗಿದ್ದ ಅಷ್ಟಸಿದ್ಧಿಗಳು ಯಾವುದದು? ಹಣಿಮ, ಸೂಕ್ಷ್ಮ ರೂಪವನ್ನು ಧರಿಸುವ ಶಕ್ತಿ ಹನುಮಂತನಲ್ಲಿತ್ತು. ಮಹಿಮ, ಅಗಾಧ ರೂಪವನ್ನು ಧರಿಸುವ ಶಕ್ತಿ ಕೂಡ ಇತ್ತು. ಗರಿಮ, ಅತ್ಯಂತ ಭಾರವಾಗುವಿಕೆಯೂ ಇತ್ತು. ಲಘಿಮ, ರೇಷ್ಮೆಯ ನೂಲಿಗಿಂತಲೂ ಹಗುರವಾಗುವಿಕೆ. ಪ್ರಾಪ್ತಿ, ಪಡೆಯಲು ಸಾಧ್ಯವೇ ಇಲ್ಲದನ್ನು ಪಡೆಯುವಿಕೆ. ಪ್ರಾಕಾಮ್ಯ, ಸ್ವಲ್ಪವನ್ನೇ ವಿಪುಲವಾಗಿಸುವಿಕೆ. ಇಷಿತ್ವ, ಎಲ್ಲೆಲ್ಲಿಯೂ ತನ್ನ ಪ್ರಭಾವವನ್ನು ಬೀರುವಿಕೆ. ವಶಿತ್ವ, ಮನೋ ಇಂದ್ರಿಯಗಳ ನಿಗ್ರಹ. ಸ್ನೇಹಿತರೆ, ಹನುಮಂತನ ಬಗ್ಗೆ ತಿಳಿದುಕೊಂಡಿದ್ದೀರಲ್ಲ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ, ವಿಡಿಯೋಗಾಗಿ ಧರ್ಮೋ ರಕ್ಷಿತ ವಾಟ್ಸಪ್ ಚಾನಲ್ ಫಾಲೋ ಅಪ್ ಮಾಡಿ ಹಾಗೂ ಜ್ಞಾನಗಾನ ಸಿರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು.